IPL ಇನ್ನೇನು 2-3 ದಿನಗಳಲ್ಲಿ ಆರಂಭವಾಗುವ ಮುಂಚೆ ಈಗ ಆಲ್ರೆಡಿ ಹಲವಾರು ಸುದ್ದಿಗಳು ಹರಿದಾಡ್ತಾ ಇದ್ದಾವೆ. ಅದರಲ್ಲಿ ಮೊದಲನೇದಾಗಿ ಈಗ ಆಲ್ರೆಡಿ ಸೇಲ್ ಆಗಿರುವಂಥ RCB ಕುರಿತಾಗಿ, ಮತ್ತು ಅಷ್ಟೇ ಅಲ್ಲದೆ RCBಗಿಂತ ಮುಂಚೆನೇ ರಾಜಸ್ಥಾನ್ ರಾಯಲ್ಸ್ ತಂಡ ಕೂಡ ಮಾರಾಟಕ್ಕಿದೆ ಅಂತೇಳಿ ಸುದ್ದಿಗಳು ಹರಿದಾಡ್ತಾ ಇದ್ವು. ಅಷ್ಟೇ ಅಲ್ಲದೆ ಹಲವಾರು ಗ್ರೂಪ್ಗಳು ಸಹ ಆ ಒಂದು ರೇಸ್ನಲ್ಲಿ ಪಾಲ್ಗೊಂಡಿದ್ವು. ಹೀಗಿದ್ದಾಗ ಒಬ್ಬ ನಮ್ಮ ಭಾರತೀಯ ಮೂಲದ ಅಮೆರಿಕದಲ್ಲಿ ಇರುವಂತಹ ಖಾಲ್ ಸೊಮಾನಿ ಎಂಬ ವ್ಯಕ್ತಿ ಈ ನಮ್ಮ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಈಗ ಖರೀದಿಸಿದ್ದಾರೆ. ಈ ಒಂದು ರಾಜಸ್ಥಾನ್ ರಾಯಲ್ಸ್ ತಂಡದ ಕುರಿತಾಗಿ ಮತ್ತು ಆ ಖಾಲ್ ಸೊಮಾನಿ ಅವರ ಕುರಿತಾಗಿ ಕುರಿತಾಗಿ ತಿಳ್ಕೊಳ್ಳೋಣ ಬನ್ನಿ. ಮೇಡಮ್, ನನ್ನ ಮೊದಲನೇ ಪ್ರಶ್ನೆ ಏನಂದ್ರೆ, ಈ ಖಾಲ್ ಸೊಮಾನಿ ಯಾರು? ಇವರು ಮೂಲತಃ ಭಾರತದವರು ಅಂತ ಹೇಳ್ತಾ ಇದ್ದಾರೆ, ಹೌದಾ ಅಥವಾ ಅಲ್ವಾ? ಖಾಲ್ ಸೊಮಾನಿ ಹೆಸರೇ ಕಾಲ್ ಅಂದ್ರೆ ಕಾಲ ಭೈರವೇಶ್ವರ ಈಶ್ವರ, ಈ ಕಾಲ್ ಆಮೇಲೆ ಸೊಮಾನಿ ಅವರು. ಆಮೇಲೆ ನಿಮಗೆ ಅವರ ಬಾಲ್ಯ ಇದನ್ನೆಲ್ಲ ಹೇಳಕ್ಕಿಂತ ಮುಂಚೆ ಅವರು ಇವತ್ತು ಏನಾಗಿದ್ದಾರೆ ಅನ್ನೋದನ್ನ ಫಸ್ಟ್ ಹೇಳ್ಬಿಡ್ತೀನಿ. ಅವರು ಇವತ್ತು ಅಮೆರಿಕದ ಬಹು ದೊಡ್ಡ ಒಂದು ಟೆಕ್ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದ್ರೆ, ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅವರು ತಂತ್ರಜ್ಞಾನ ಅಂದರೆ ಅವ್ರೇನು ಕೇವಲ ಒಂದು ಟೆಕ್ನಾಲಜಿ ಇವಾಗ ಬಿಲ್ಗೇಟ್ಸ್ ಥರ ಯಾವುದೋ ಒಂದಕ್ಕೆ ಸೀಮಿತ ಹಾಗಿಲ್ಲ. ಅವರದ್ದು ಎಜುಟೆಕ್ ಇದೆ, ಸ್ಪೋರ್ಟ್ಸ್ ಟೆಕ್ ಇದೆ, AI ಗವರ್ನೆನ್ಸ್ ಇದೆ, ಆಮೇಲೆ ಇದು ಸೆಕ್ಯೂರಿಟಿ, ಸೈಬರ್ ಸೆಕ್ಯೂರಿಟಿ ಅಂಡ್ ಸೈಬರ್ ಮ್ಯಾನೇಜ್ಮೆಂಟ್ ಈ ಥರದ್ದಿದೆ. ಕಂಪ್ನಿಗಳು ಸಾಕಷ್ಟಿವೆ ಅವರದ್ದು. ನಾನು ಅದಕ್ಕೆ ಎಲ್ಲ ನೋಟ್ ಮಾಡ್ಕೊಂಡು ಬಂದಿದ್ದೀನಿ. ಹೌದು, ಡಾಟಾ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ, AI ಗವರ್ನೆನ್ಸ್, ಆಮೇಲೆ ಟೆಕ್, ಸ್ಪೋರ್ಟ್ಸ್ ಟೆಕ್, ಆಮೇಲೆ ಇನ್ನೇನದು ಬಿಸ್ನೆಸ್ ಸರ್ವಿಸ್ ಪ್ರೊವೈಡರ್. ಇವರು ಟೆಕ್ ಬಿಸ್ನೆಸ್ ಸರ್ವಿಸ್ ಪ್ರೊವೈಡರ್ ಸಾಕಷ್ಟಿದೆ. ಆಮೇಲೆ ಇವ್ರಿಗೆ ವಾಲ್ಮಾರ್ಟ್ ಮತ್ತೆ ಫೋರ್ಡ್ ಕುಟುಂಬಗಳ ಜೊತೆಗೂ ಹತ್ತಿರದ ಒಂದು ಕಾಂಟ್ಯಾಕ್ಟ್ ಇದೆ. ಮೇಡಮ್, ಇವಾಗ ನೀವು ಹೇಳಿದ್ರಿ ಅದು ಕಾಲ್ ಅಂದ್ರೆ ಕಾಲ ಭೈರವ ಅಂತೇಳಿ, ಹಂಗಿದ್ರೆ ಅವರು ನಮ್ಮ ಭಾರತದವರು. ಆ ಭಾರತದವರಾದ್ರೆ ಅವರ ಬಾಲ್ಯ ಹೇಗಿತ್ತು ಮೇಡಮ್? ಅವರ ಯಾವ ಒಂದು ರಾಜ್ಯಕ್ಕೆ ಸೇರಿದೆ ಅವರು? ಇವರು ಖಾಲ್ ಸೊಮಾನಿ ಇದಾರಲ್ಲ, ಇವರು ಹುಟ್ಟಿದ್ದು ಒಂದು ಕುಗ್ರಾಮದಲ್ಲಿ. ಆ ಒಂದು ಊರಿನಲ್ಲಿ ಟಿವಿನೇ ಇರಲ್ಲ. ಅವರು ಬಹಳಷ್ಟು ವರ್ಷಗಳ ಕಾಲ ಬಹುಶಃ ಒಂದು 10ನೇ ತರಗತಿವರೆಗೂ ಅವ್ರು TV ನೋಡೋಕ್ಕೆ ಆಗಿರಲ್ಲ. ಆಮೇಲೆ ಅವರು ಕಾಲೇಜಿಗೆ ಬರೋವರೆಗೂ ಕಂಪ್ಯೂಟರ್ ನೋಡಿರಲ್ಲ. ಅವರು ಅಷ್ಟು ಹಿಂದುಳಿದ ಒಂದು ಜಿಲ್ಲೆ, ಹಿಂದುಳಿದ ಒಂದು ಗ್ರಾಮದಿಂದ ಬಂದವರು, ಹಿನ್ನೆಲೆಯಿಂದ ಬಂದವರು. ಆದರೆ ಇವರು ನಂತರ ಕಾಲೇಜ್ ಶಿಕ್ಷಣ ಪಡೆದ ನಂತರ ಇವರು ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ನಲ್ಲಿ ಇಂಜಿನಿಯರಿಂಗ್ ಪದವಿ ಪಡಿತಾರೆ. ಅದಾದ್ಮೇಲಿಂದ ಅವ್ರು ಹಿಂತಿರುಗಿ ನೋಡಿದ್ದೇ ಇಲ್ಲ. ಅವರು ಒಂದಾದ್ಮೇಲೆ ಹೆಜ್ಜೆಗಳನ್ನು ಮುಂದಕ್ಕೆ ಇರಿಸ್ಕೊಳ್ತಾ ಒಂದೊಂದೇ ಮೆಟ್ಲನ್ನು ಹತ್ತುತ್ತಾ ಅವರು ಇಲ್ಲಿಂದ 1998ರಲ್ಲಿ ಅಮೆರಿಕಕ್ಕೆ ವಲಸೆ ಹೋಗ್ತಾರೆ ಉದ್ಯೋಗ ಸಲುವಾಗಿ. ಅಲ್ಲಿ ಹೋದವರು ಇವಾಗ ಅವರು ಸೆಟ್ಲ್ ಆಗಿರೋದು ಅಮೆರಿಕದ ಆರಿಜೋನಾ ರಾಜ್ಯದ ಸ್ಕಾಟ್ಸ್ ಡೇಲ್ ಅನ್ನೋ ಒಂದು ಪ್ಲೇಸ್ನಲ್ಲಿ. ನಾನು ಈಗಾಗಲೇ ಹೇಳಿದೆ, ಇವರು ಬಹಳ ದೊಡ್ಡ ಒಂದು ಟೆಕ್ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ ಅಲ್ಲಿ ಅಂತ ಹೇಳ್ಬಿಟ್ಟು ಅಂತ. ಇವರಿಗೆ ತುಂಬಾ ದೊಡ್ಡ ಶ್ರೀಮಂತ ಕುಟುಂಬಗಳ ನಂಟಿದೆ ಅಲ್ಲಿ ಅಮೆರಿಕಾದಲ್ಲಿ. ಓಕೆ ಮೇಡಮ್, ಇವಾಗ ಇವರು ರಾಜಸ್ಥಾನ್ ರಾಯಲ್ಸ್ ತಂಡನ ತಗೊಳ್ಬೇಕಂತ ದಿಢೀರ್ನೇ ಬಂದಿದ್ದ ಅಥವಾ ಮೊದಲೇ ಇವರಿಗೆ IPL ಏನಾದರೂ ಒಂದು ನಂಟಿತ್ತ ಮೇಡಮ್? ಇವರು 2021ರಲ್ಲಿ ಅಂದ್ರೆ 2021ರಲ್ಲಿ ಇವರು ಬಂಡವಾಳ ಹೂಡಿದ್ರು. ಇನ್ವೆಸ್ಟರ್ಸ್ ಟೀಮ್ ಅಲ್ಲಿ ಇವರು ಒಬ್ರು ಆಗಿದ್ರು. ಇವ್ರ ಹತ್ರನೂ ಇತ್ತು. ಆಮೇಲೆ ಇವರು ಹೇಳಿದ್ರು ಅವಾಗ್ಲೇನೆ, ಇದು ಒಂದು ಈ ಸ್ಪೋರ್ಟ್ಸ್, ಎಸ್ಪೆಷಲಿ ಈ ಕ್ರಿಕೆಟ್, ದೇಸಿ ಕ್ರಿಕೆಟ್ ಅಲ್ಲಿ ಹೂಡಿಕೆ ಮಾಡೋದು ಒಂದು ಒಳ್ಳೆಯ ಒಂದು ಉದ್ಯಮ ಅಂತ ಹೇಳಿದ್ರು. ನೋಡಿ ಹೆಂಗೆ ಹೇಳಿದ್ರು, ಹಾಗಂತ ಹೇಳ್ಬಿಟ್ಟು ಹೇಳಿದ್ರು ಇವರು. ಸೊ ಇವ್ರದ್ದೊಂದು ಕನಸಿತ್ತು, ಅದು ಇವತ್ತು ನನಸಾಗಿದೆ. ಇವಾಗ ರಾಜಸ್ಥಾನ್ ರಾಯಲ್ಸ್ ತಂಡನ ಇವರು ಖಾಲ್ ಸೊಮಾನಿ ಅವ್ರು ಖರೀದಿಸಬೇಕಾದ್ರೆ ಮೇಡಮ್, ಇಲ್ಲಿ ಏನಾದರೂ ಅವ್ರಿಗೆ ಸ್ಪರ್ಧಿಗಳು ಜಾಸ್ತಿ ಜನ ಇದ್ರ? ಯಾರು ಈ ಸ್ಪರ್ಧೆಯಲ್ಲಿದ್ರು? ವಿಶೇಷವಾಗಿ ಇವರಿಗೆ ಆಕ್ಚುಲಿ ಇದು ಕಳೆದ ವರ್ಷದಿಂದ ಇದ್ರ ಮಾರಾಟದ ಬಗ್ಗೆ ಇವಾಗ ನಮ್ದಾದ್ರೆ RCBದಾದ್ರೆ ಈ ಕಾಲ್ ತುಳಿತ ಪ್ರಕರಣ ಆದ್ಮೇಲೆ ಅದು ಒಂಥರ ಅವ್ರ ಕೈ ತೊಳ್ಕೋಬೇಕು, ಇದೆಲ್ಲ ಸಿಕ್ಕುಗಳಿಂದ, ಈ ಗೋಜಲ್ಗಳಿಂದ ಬಿಡಿಸ್ಕೋಬೇಕು ಕಾನೂನಿನ ಒಂದು ಇದ್ರಲ್ಲಿಂದ ಅಂತ ಹೇಳ್ಬಿಟ್ಟು ಅವರು ಮಾರೋದಕ್ಕೆ ಮುಂದಾಗ್ಬಿಟ್ರು. ಹೌದು. ಸೊ ಆದ್ರೆ ಇವರಿಗೆ ಇವ್ರಿಗೆ ಕಳೆದ ವರ್ಷನೇ ಇವ್ರದೇನು ಒಕ್ಕೂಟ ಇತ್ತು, ಬಂಡವಾಳ ಹೂಡಿಕೆ ಮಾಡಿದ್ರಲ್ಲ ಇವ್ರಿಗೆ ಶೇರ್ ಮಾಲೀಕರು ಯಾರಾಗಿದ್ರು? ಈ ಮೊದಲು ಅದರ ಮಾಲೀಕರಾಗಿದ್ದವ್ರ ಹೆಸರು ಮನೋಜ್ ಬದಾಲೆ ಅಂತ ಹೇಳ್ಬಿಟ್ಟು. ಇವರು ಒಬ್ಬ ಬಿಸ್ನೆಸ್ ಮ್ಯಾನೇ. UK ಅವರು ಎಮರ್ಜಿಂಗ್ ಮೀಡಿಯಾ ವೆಂಚರ್ಸ್ ಅಂತ ಹೇಳ್ಬಿಟ್ಟು ಇವರ ಒಂದು ಕಂಪ್ನಿ ಇವ್ರದ್ದು. ಇವರ
ಒಂದು ಮುಂದಾಳತ್ವದಲ್ಲಿ ಇನ್ನೂ 2 ಕಂಪನಿಗಳಿದ್ವು. ಸೊ ಇವರು ಈ ಮಾರಾಟಕ್ಕೆ ನಾವು ಮಾರ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಹಂಗೆ ಹೇಳಿದಾಗ ರೈನೆ ಸಮೂಹ, ರೈನೆ ಗ್ರೂಪ್ ಅಂತ ಅವರು ಇದನ್ನ ಈ ಒಂದು ಪ್ರಕ್ರಿಯೆಗೆ ಅಡ್ವೈಸರ್ ಆಗಿದ್ರು. ಸೊ ಈ ಒಂದು ಬಿಡ್ಗೆ ಯಾರ್ಯಾರು ಬಂದಿದ್ರು ಅಂದ್ರೆ ಆರ್ಸೆಲರ್ ಮಿತ್ತಲ್ ಆ ಕಂಪನಿ ಬಂದಿತ್ತು, ಮಿತ್ತಲ್ ಕಂಪನಿ ಬಂದಿತ್ತು. ಆಮೇಲೆ ಆಕ್ಚುಲಿ ನಮ್ಮ RCB ನ ಇವಾಗ ಖರೀದಿಸಿರುವಂತಹ ಬಿರ್ಲಾ ಸಮೂಹದವರು ಅಲ್ಲಿದ್ರು. ಹೌದೌದು, ಅಲ್ಲಿಗೆ ಅವರು ಟ್ರೈ ಮಾಡಿದ್ರು. ಆದ್ರೆ ಇವರು ಕೊನೆಯದಾಗಿ $1.63 ಬಿಲಿಯನ್ ಅಮೆರಿಕನ್ ಡಾಲರ್ ಅಂತ ಹೇಳಿದ್ರೆ 15,286 ಕೋಟಿ ರೂಪಾಯಿಗಳಿಗೆ ಇದನ್ನ ಖರೀದಿ ಮಾಡ್ತಾರೆ. ಯಾರು ಕಾಲ್ ಸೊಮಾನಿ ನೇತೃತ್ವದ ಒಕ್ಕೂಟ. ಇದರಲ್ಲಿ ಫೋರ್ಡ್ ಕಂಪ್ನಿಯವರು ಇದ್ದಾರೆ, ವಾಲ್ಮಾರ್ಟ್ ಕಂಪ್ನಿಯವರು ಇದ್ದಾರೆ. ಅವರೆಲ್ಲರದ್ದು ಶೇರ್ಸ್ ಇದೆ. ಇಲ್ಲಿ ಬಿರ್ಲಾ ಕಂಪ್ನಿ ಜೊತೆ ಬೇರೆ ಬೇರೆ ಶೇರ್ಗಳೆಲ್ಲ ಹೆಂಗಿದ್ರು ಸೇಮ್ ಅದೇ ತರಾನೇ ಇಲ್ಲೂ ಇದ್ದಾರೆ. ಹೌದು. ಇವಾಗ ಈ ಸೊಮಾನಿ ಅವರಿಗೆ ಈ ಹಿಂದೆ ಕ್ರೀಡಾ ಹಿನ್ನೆಲೆಗಳು ಏನಾದ್ರು ಇದ್ವಾ ಮೇಡಮ್? ಆಕ್ಚುಲಿ ಏನ್ ಗೊತ್ತಾ, ಅವರು ನಾನು ಹೇಳಿದೆ ಅವರು ಸ್ಪೋರ್ಟ್ಸ್ ಟೆಕ್ ಕಂಪ್ನಿಗಳ ಓನರ್ ಅಂತ ಹೇಳ್ಬಿಟ್ಟು, ಮತ್ತೆ ಇವರು ಗಾಲ್ಫ್ ಕ್ಲಬ್ಗಳನ್ನ ಒಂದು ಹೊಂದಿದ್ದಾರೆ. ಆಮೇಲೆ ಇವರು ಗಾಲ್ಫ್ ಕ್ಲಬ್ನ ಫೆಸಿಲಿಟೇಟರ್ ಅಂತ ಹೇಳಿದ್ರೆ ಅದನ್ನ ಡೆವಲಪ್ ಮಾಡೋದು, ಈ ಗಾಲ್ಫ್ ಕೋರ್ಟ್ಗಳನ್ನೆಲ್ಲ ಈ ಹುಲ್ಲುಗಾವಲು ಅದಕ್ಕೆ ಬೇಕಿರೋ ಹಂಗೆ ಡೆವಲಪ್ ಮಾಡೋದು, ಈ ಥರದ್ದು ಎಲ್ಲ ಒಂದು ಆಕ್ಟಿವಿಟೀಸ್ ಇದೆ ಇವ್ರ ಹತ್ರ. ಆಮೇಲೆ ಇವರ ಒಂದು ಪಾರ್ಟ್ನರ್ ಅಲ್ಲಿ ಒಬ್ಬರಾಗಿರುವಂತಹ ಶೀಲಾ ಕೆಂಪ್ ಅಂತ ಏನಿದಾರಲ್ಲ, ಅವ್ರಂದ್ರೆ ಫೋರ್ಡ್ ಕಂಪನಿ, ತಮಗೆ ಗೊತ್ತು ಫೋರ್ಡ್ ಕಾರ್, ಆ ಫೋರ್ಡ್ ಕಂಪನಿಯ ಮಾಲೀಕರು, ಆ ಕುಟುಂಬದವರು ಅವರು ಶೀಲಾ ಕೆಂಪ್ ಅಂತ ಹೇಳಿ. ಅವರು ಈ ಲೋಕಲ್ ಫುಟ್ಬಾಲ್ ಕ್ಲಬ್ಬಿನ ಓನರ್ ಇದ್ದಾರೆ ಅವರು. ಸೊ ಇವ್ರಿಗೆಲ್ಲರಿಗೂ ಏನಂತ ಹೇಳಿದ್ರೆ IPL ನಲ್ಲಿ ಸಿಕ್ಕಾಪಟ್ಟೆ ದುಡ್ಡಿದೆ, ಆಮೇಲೆ ದುಡ್ಡು ಬರುತ್ತೆ, ಜನ ಇಂಡಿಯಾದಲ್ಲಿ ಹುಚ್ಚೆದ್ದು ನೋಡ್ತಾರೆ. ನಾಟ್ ಓನ್ಲಿ ಇಂಡಿಯಾ, ಇವತ್ತು ಆಲ್ ಓವರ್ ವರ್ಲ್ಡ್, ಇವತ್ತು ಯುರೋಪಿಯನ್ ಫುಟ್ಬಾಲ್ ಲೀಗ್ ಹೆಂಗೆ ನಡೆಯುತ್ತೋ ಅದೇ ಥರ, ಅಥವಾ FIFA ವರ್ಲ್ಡ್ ಕಪ್ ಹೇಗೆ ನಡೆಯುತ್ತೋ ಅದಕ್ಕೆ ಪೈಪೋಟಿ ಕೊಡೋ ಹಾಗೆ IPL ನಡೆಯುತ್ತೆ ಅನ್ನೋದು ಎಲ್ರಿಗೂ ಗೊತ್ತು. ವ್ಯೂಯರ್ಶಿಪ್ ತುಂಬ ಜೋರಾಗಿದೆ ಅಂತ ಹೇಳಿ. ಆ ಒಂದು ಕಾರಣದಿಂದ ಇವರು ಎಲ್ಲರೂ ಅಂದ್ರೆ ಇದು ನಿಜವಾಗಿ ಮಾಡಿದ್ದಾರೆ. ಹೌದು, ತುಂಬಾ ಚೆನ್ನಾಗಿ ಅವರು ಅದನ್ನೆಲ್ಲ ಏನು ಆಲೋಚನೆ ಮಾಡಿ ಪೈಸಾ ಲೆಕ್ಕ ಹಾಕಿ ಎಲ್ಲ ಮಾಡಿ, ಬಟ್ ಬಹಳ ದೊಡ್ಡ ಪ್ರಮಾಣದ ಒಂದು ಮೊತ್ತಕ್ಕೆ ತಗೊಂಡಿದ್ದಾರೆ ಇದನ್ನ. ಅಂದ್ರೆ ಬಹಳ ಚತುರತೆಯಿಂದ ಯಾವುದನ್ನ ಈ ವ್ಯವಹಾರ ಮುಂದೆ ನಮ್ಗೆ ಲಾಭ ಆಗುತ್ತೆ ಅಂತ ಹೇಳಿ. ಹೌದು, ಎಲ್ಲರೂ ಅದೇ ಮಾಡೋದು. ಇನ್ವೆಸ್ಟ್ ಮಾಡೋದಂತೂ ಯಾರಿಗೂ ಅದು. ಲಲಿತ್ ಮೋದಿ ಅವಾಗ್ಲೇ 2008 ಇದ್ರ ಭವಿಷ್ಯ ಹೇಳ್ಬಿಟ್ಟಿದ್ರು ನೋಡಿ, 2020 ಫಾರ್ಮ್ಯಾಟ್ ಮತ್ತೆ IPL ಭಾರತದ ಕ್ರಿಕೆಟ್ ಮಂಡಳಿಗೆ ದುಡ್ಡಿನ ಹೊಳೆ ಹರಿಸುತ್ತೆ ಅಂತ. ಅದು 100% ನಿಜ ಅಂತ ಆಗಿದೆ ಅದು. ಮೇಡಮ್, ಇವಾಗ ರಾಜಸ್ಥಾನ್ ರಾಯಲ್ಸ್ 2008 ಬಿಟ್ರೆ ಮತ್ತೆ ಯಾವತ್ತೂ ಕಪ್ ಗೆದ್ದಿಲ್ಲ, ಮತ್ತೆ ಹೇಳ್ಕೊಳ್ಳುವಂತ ಅತಿಯಾದ ಹೆಚ್ಚಿನ ಸಾಧನೆಗಳೇನಿಲ್ಲ. ಆ ಒಂದು ಅಂತಹ ತಂಡಕ್ಕೆ ಇಷ್ಟೊಂದು ಬೆಲೆ ಬಾಳುವಂತ ಮೊತ್ತವನ್ನು ಕೊಟ್ಟು ಖರೀದಿಸಬಹುದಿತ್ತ? ಅದು ಸರಿನಾ, ಅಥವಾ ಅವ್ರದ್ದು ಏನಾದ್ರು ಮತ್ತಷ್ಟು ಬೇರೆ? ಮಲ್ಲಪ್ಪ, ಹೌದು, ಇದು 2008 ಪ್ರಥಮ ಒಂದು ಪಂದ್ಯಾವಳಿ ಆಗುತ್ತೆ IPL ಇನಾಗ್ರಲ್ ಇದು ಟೂರ್ನಮೆಂಟ್. ಇದರ ಒಂದು ಕಪ್ ಗೆದ್ದವರು ಶೇನ್ ವಾರ್ನ್ ನೇತೃತ್ವದ ರಾಜಸ್ಥಾನ್ ರಾಯಲ್ಸ್, ಸ್ಪಿನ್ ವಾರ್ನ್ ಮಾಂತ್ರಿಕ ಅವರು, ಅವರ ಒಂದು ನೇತೃತ್ವದ ಒಂದು ತಂಡ ಗೆಲ್ಲುತ್ತೆ. ಅದಾದ ನಂತರ ಇವ್ರು ಗೆದ್ದೇ ಇಲ್ಲ. ಮತ್ತೊಂದ್ 2 ಸರಿ ಪ್ಲೇ ಆಫ್ ಇದರಿಂದಾನೇ ಹಂತದಿಂದಾನೇ ಹೊರಗೆ ಹೋಗ್ಬಿಟ್ಟಿರ್ತಾರೆ. ಆಮೇಲೆ ಕಳಪೆ ಅಂತ ಅನಿಸ್ತಿತ್ತು. ಬಟ್ ಆದ್ರೆ ಸಂಜು ಸ್ಯಾಮ್ಸನ್ ಇವರೆಲ್ಲ ತುಂಬಾ ಚೆನ್ನಾಗಿ ಆಡೋದಂತೂ ಆಡ್ತಾ ಇದ್ರು ಬಿಡಿ. ಇದ್ರಲ್ಲಿ ರಾಹುಲ್ ದ್ರಾವಿಡ್ ಇದ್ರು, ಎಲ್ಲ ಒಂದ್ ಚೆನ್ನಾಗೇನೋ ಆಡ್ತಿದ್ರು. ಆದ್ರೆ ಏನ್ ಅವ್ರ ಅದೃಷ್ಟ ಇದು, ಶೇನ್ ವಾರ್ನ್ ಹೋದ್ಮೇಲೆ ಹೊಟ್ಟೋಯ್ತು, ಅದ್ ಏನ್ ಕತೆನೋ ಗೊತ್ತಿಲ್ಲ. ಆಯ್ತು. ಬಟ್ ಈಗ ಈ ಒಂದು ತಂಡವನ್ನ ಈಗ ಇತ್ತೀಚಿನ ದಿನಗಳಲ್ಲಿ ರಾಜಸ್ಥಾನ್ ರಾಯಲ್ಸ್ ನ ಏನಂತ ಕರೀತಿದ್ದಾರೆ ಗೊತ್ತಾ? ಎಲ್ಲಾ ಕಡೆ ಏನಂತ ಗುರುತಿಸ್ತಿದ್ದಾರೆ ಗೊತ್ತಾ? ವೈಭವ್ ಸೂರ್ಯವಂಶಿ ಟೀಮ್ ಅಂತ ಹೇಳಿ. ಅದು ಏನು ಅವರನ್ನ ಯಾವ್ದಕ್ಕೆ ಹೋಲ್ಸೋದು? ಆಯ್ತು, ಇವಾಗ ವೈಭವ್ ಸೂರ್ಯವಂಶಿ ಬಗ್ಗೆ ಹಾಗಿರ್ಲಿ, ನೀವು ಸುಮ್ಮನೆ ಒಂದ್ಸರಿ ಆ ಲಿಸ್ಟ್ ನೋಡಿ, ಆ ಪ್ಲೇಯರ್ಸ್ ಲಿಸ್ಟ್ ನೋಡಿ, ರಾಜಸ್ಥಾನ್ ರಾಯಲ್ಸ್ ಟೀಮ್ ನಲ್ಲಿ ಯಾರ್ಯಾರಿದ್ದಾರೆ ನೋಡಿ. ಮೇಡಮ್, ನಾವೀಗ ಬ್ಯಾಟಿಂಗ್ ನಲ್ಲಿ ನೋಡೋದಾದ್ರೆ ಮೊದಲನೇದಾಗಿ ವೈಭವ್ ಸೂರ್ಯವಂಶಿ,
ಶುಭಮ್ ದುಬೆ ಮತ್ತೆ ಶಿಮ್ರಾನ್ ಹೆಟ್ಮೇರ್ ಇದಾರೆ ಮೇಡಮ್, ಯಶಸ್ವಿ ಜೈಸ್ವಾಲ್ ಇದಾರೆ ಮೇಡಮ್, ಯಶಸ್ವಿ ಜೈಸ್ವಾಲ್ ಧ್ರುವ್ ಜುರೇಲ್ ಇದಾರೆ ಮೇಡಮ್, ಮೇಡಮ್. ಇನ್ನು ಆಲ್ರೌಂಡರ್ ಅಲ್ಲಿ ನೋಡೋದಾದ್ರೆ ಮೇಡಮ್ ರಿಯಾನ್ ಫರಾಗು, ರಿಯಾನ್ ಸಿಂಗ್, ರವೀಂದ್ರ ಜಡೇಜಾ ಮೇಡಮ್, ಜಡೇಜಾ ಇದಾರೆ, ರವೀಂದ್ರ ಜಡೇಜಾ ಮೇಡಮ್ ಎಷ್ಟೋ ಸಲ CSK ಕಪ್ ಗೆಲ್ಲೋದಕ್ಕೆ ಕಾರಣೀಭೂತರು ಮೇಡಮ್ ರವೀಂದ್ರ ಜಡೇಜಾ. ಲಾಸ್ಟ್ CSK ಕಪ್ ಗೆದ್ದಿದ್ದು ಕೂಡ ಇವರಿಂದಾನೆ ಅನ್ಬೋದು ಮೇಡಮ್. ಅದೇ ಇವಾಗ ಒಂಥರ ಮ್ಯೂಚುವಲ್, ಅಲ್ಲಿಗೆ ಸಂಜು ಸ್ಯಾಮ್ಸನ್ ಹೋಗಿದ್ದಾರೆ, ಇಲ್ಲಿಗೆ ರವೀಂದ್ರ ಜಡೇಜಾ ಬಂದಿದ್ದಾರೆ ಮೇಡಮ್. ಮತ್ತಿನ್ನ ಬೌಲಿಂಗ್ ಅಲ್ಲಿ ನೋಡೋದಾದ್ರೆ ಜೋಫ್ರಾ ಆರ್ಚರ್ ಮೇಡಮ್, ಜೋಫ್ರಾ ಆರ್ಚರ್ ಸೂಪರ್ ಬೌನು. ಹಾ ಮೇಡಮ್. ತುಷಾರ್ ದೇಶಪಾಂಡೆ ಆಗಿರ್ಬೋದು ಮೇಡಮ್, ಮಾಪಕ್ ಆಗಿರ್ಬೋದು ಮೇಡಮ್, ರವಿ ಬಿಷ್ಣೋಯ್ ಮೇಡಮ್. ಸೊ ಈ ತರಹದ ಒಂದು ಯಂಗ್ಸ್ಟರ್ಸ್ ಮತ್ತೆ ಡೈನಮಿಕ್ ಸ್ಪೋರ್ಟ್ಸ್ ಪರ್ಸನ್ಸ್ ಇರುವಂತಹ ಒಂದು ಟೀಮ್ ಇದು. ಸೊ ಹಾಗಾಗಿ ಆಮೇಲೆ ಇವತ್ತು ಬ್ರ್ಯಾಂಡ್ ವ್ಯಾಲ್ಯೂ ಇವಂದು ವೈಭವ್ ಸೂರ್ಯವಂಶಿದ್ ಯಾವ ಥರ ಇದೆ ಅಂತ ಹೇಳಿದ್ರೆ, ಇದಕ್ಕೆ 16,000 ಕೋಟಿ ಕೊಟ್ಟಿರೋದ್ರಲ್ಲಿ, ಅಂದರೆ 15,800 ಚಿಲ್ಲರೆ ಅಂತ ಅಂದಾಜು 16,000 ಕೋಟಿ ಅಂತ ಇಟ್ಕೊಳ್ಳಿ, ಹಾಕಿರೋದ್ರಲ್ಲಿ ಏನು ತಪ್ಪೇನು ಇಲ್ಲ ಅಂತ ಅನ್ಸುತ್ತೆ. ಅಂದರೆ ಇದರ ಫ್ಯೂಚರ್, ಇದರ ಬ್ರ್ಯಾಂಡ್ ವ್ಯಾಲ್ಯೂ ಕೆಲವು ಆಟಗಾರರಿಂದ ಬಹಳ ಮೇಲಿದೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಹಾಗಾಗಿ ಇವರು ದುಡ್ಡು ಹಾಕಿ ದುಡ್ಡು ತೆಗೆಯುವಂತ ಒಂದು ಸಾಮರ್ಥ್ಯ ಇರುವಂತಹ ಪಂದ್ಯಾವಳಿ ಇದು. IPL ತಂಡವನ್ನ ಮತ್ತೊಂದು ಸರಿಯಾದ ಲೀಗ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಮೇಡಮ್. ಹೌದು. ಹಾಗಾಗಿ ಆಮೇಲೆ ವೈಭವ್ ಸೂರ್ಯವಂಶಿ ಅಂದ್ರೆ ಜನ ಬಂದ್ ಸಾಯ್ತಾರೆ. ಸೊ ಎಲ್ಲ ಹುಚ್ಚೆದ್ದು ನೋಡ್ತಾರೆ. ಸೊ ಇವಾಗ ವಿರಾಟ್ ಕೊಹ್ಲಿಗೆ ಹೇಗೋ ಹಾಗೆ ವೈಭವ್ ಸೂರ್ಯವಂಶಿಗೆ ಈಗಲೇ 14-15 ವಯಸ್ಸಿಗೆ ಶುರು ಆಗ್ಬಿಟ್ಟಿದೆ, ಫ್ಯಾನ್ ಫಾಲೋಯಿಂಗ್ ಅತ್ಯಧಿಕವಾಗಿದೆ. ಸೊ ಆದ್ರಿಂದ ಫ್ಯೂಚರ್ ಇರುವಂತಹ ಒಂದು ತಂಡ ಇದು ಅಂತ ಹೇಳಿ ಅಂದಾಜ್ ಮಾಡಿ, ಆಮೇಲೆ ಇವ್ರು ಅದ್ರ ಜೊತೆ ಅಸೋಸಿಯೇಟ್ ಆಗಿದ್ರಲ್ಲ, ಸೊ ಇವ್ರಿಗೆ ಗೊತ್ತು ಅದ್ ಹೇಗೆ ಏನು ಎತ್ತ. ಈ ಮೊದಲೇ ಅವ್ರ ಜೊತೆ ಬೆರೆತಿದ್ರಿಂದ ಈ ಒಂದು ತಂಡದ ನಿಜವಾದ ವ್ಯಾಲ್ಯೂ ಏನಂತ ಅವ್ರಿಗೆ ಗೊತ್ತಾಗಿದೆ. ಹೌದು. ಹಾಗಾಗಿ ಇವರು ಅಲ್ಲಿ ಏನೋ ಹೆಚ್ಚು ಆಸಕ್ತರಾಗಿದ್ದಾರೆ. ಮತ್ತೆ ಇದನ್ನ ಒಂದು ಲೆವೆಲ್ಗೆ ತಗೊಂಡು ಹೋಗ್ಬೋದು. ನಾವು ಒಂದು ಅದೇ ಭಾಗಾಕಾರ ಗುಣಾಕಾರ ಎಲ್ಲ ಮಾಡಿದ್ರೆ ಮೇಲೆ ತಗೊಂಡು ಹೋಗ್ಬೋದು, ಇನ್ನೂ ಒಂದು ಲೆವೆಲ್ಗೆ ತಗೊಂಡು ಹೋಗ್ಬೋದು ಅಂತ ಅವರ ಒಂದು ನಿರೀಕ್ಷೆ. ಮುಂದೆ ಒಂದು ಚಾಣಾಕ್ಷತನದಿಂದ ಇದನ್ನ ತಂಡವನ್ನು ಮೇಲೆ ತಗೊಂಡು ಹೋಗ್ಬೋದು ಅನ್ನೋ IPL 20 ಚಾಪ್ಟರ್ 20ರಲ್ಲಿ ಬಹಳ ಇದು ಏನು ಗಮನ ಸೆಳೆಯುವಂತಹ ಬದಲಾವಣೆಗಳು ಮತ್ತೆ ತಂಡ ಎರಡುವೆ ಮೇಡಮ್. ಇವಾಗ ರಾಜಸ್ಥಾನ್ ರಾಯಲ್ಸ್ 15,000 ಕೋಟಿ ಅಂದ್ರೆ ಒಂದು ಹತ್ತತ್ರ 16,000 ಕೋಟಿ ಅನ್ಬೋದು ಮೇಡಮ್. 16,000 ಕೋಟಿ ಕೊಟ್ಟು ಖರೀದಿ ಆದ್ಮೇಲೆ ಇವಾಗ ಅದರ ಒಂದು ಸ್ಟಾರ್ ವ್ಯಾಲ್ಯೂ ಹೆಚ್ಚಾಗಿದೆ ಮೇಡಮ್. ಇವಾಗ ಮುಂದೇನ್ ಮೇಡಮ್ ರಾಜಸ್ಥಾನ್ ರಾಯಲ್ಸ್ ಮುಂದೇನು ಅಂತ ನೀವು ಹೇಳೋದಾದ್ರೆ ನೋಡಿ, ಇವಾಗ ಇವರ ಖಂಡಿತ ಇವ್ರಿಗೆ ಸ್ಟಾರ್ ವ್ಯಾಲ್ಯೂ ಇದೆ ಅನ್ನೋಕ್ಕೆ ಒಂದು ಕಾಲಕ್ಕೆ ಯಾವಾಗಪ್ಪ ಇವರು ಅಕ್ಟೋಬರ್ 2021ರಲ್ಲಿ 2021ರಲ್ಲಿ ಹರ್ಷ್ ಗೋಯಂಕಾ LSGನ ಲಕ್ನೋನ ಟೀಮ್ನ 7,090 ಕೋಟಿಗೆ ಖರೀದಿ ಮಾಡಿದ್ರು. ಆಮೇಲೆ ಇದುವರೆಗೂ ಇಡೀ ಇಂಡಿಯಾದಲ್ಲಿ ಏನು ಅಂದರೆ ಮುಂಬೈ ಇಂಡಿಯನ್ಸ್ ಆ್ಯಂಡ್ LSG ಭಾಳ ಟಾಪ್ ಇದಿರೋಂಥ ಒಂದು ಹೂಡಿಕೆಯ ಮತ್ತು ಕಾಸ್ಟ್ಲಿ ಇದಂತ. ಆ್ಯಕ್ಚುಲಿ ಇವ್ರು ಎಷ್ಟೇ ಹೂಡಿಕೆ ಮಾಡಲಿ ಏನೇ ಮಾಡಲಿ ವ್ಯಾಲ್ಯೂ ಇರೋದು ಮಾತ್ರ RCBಗೆ. ಅವ್ರು ಗೆಲ್ಲದೇ ಇರಲಿ, RCB ಎಲ್ಲ ಪ್ಲೇಯರಿನ ಒಂದು ಕನಸು ಏನಂದ್ರೆ ತಾನು RCBಗೆ ಆಡಬೇಕು ಅಂತ. ಆಮೇಲೆ RCB ಫ್ಯಾನ್ಸ್ ಕ್ಲಬ್ ಅಥವಾ RCB ಫ್ಯಾನ್ಸ್ ಅಂದರೆ ವರ್ಲ್ಡ್ ಫೇಮಸ್ ಆ ಥರ. ಸೊ ಇವೆಲ್ಲ ಒಂದು ಇದಿಟ್ಕೊಂಡಿರೋದ್ರಿಂದ ಈ ತರಹದ ಒಂದು ಹಿನ್ನೆಲೆ ಇವನ್ ರಾಜಸ್ಥಾನ್ ರಾಯಲ್ಸ್ಗೂ ಅವರದ್ದೇ ಆಗಿರೋ ಒಂದು ಇದಿದೆ. ನಾನು ಅದಕ್ಕೆ ಹೇಳೋದ್ನಲ್ಲ, ಇವರ ಬ್ರ್ಯಾಂಡ್ ವ್ಯಾಲ್ಯೂ ಖಂಡಿತ ಈಗ ಇಂಟರ್ನ್ಯಾಷನಲ್ ಜನ ಬಂದಿರೋದ್ರಿಂದ ಕಾಲ್ ಸೋಮಾನಿ, ವಾಲ್ಮಾರ್ಟ್, ಫೋರ್ಡ್ ಇವರಂಥವರೆಲ್ಲ ಅದರ ಬೆನ್ನಿಗೆ ನಿಂತಿರೋದ್ರಿಂದ ಆಬ್ವಿಯಸ್ಲಿ ಆಟೋಮ್ಯಾಟಿಕ್ ಆಗಿ ಅವರ ಬ್ರ್ಯಾಂಡ್ ವ್ಯಾಲ್ಯೂ ಮೇಲ್ ಹೋಗಿದೆ. ಇದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬಿಟ್ಟು ಹೇಳಬಹುದು ಮೇಡಮ್. ಈಗ ರಾಜಸ್ಥಾನ್ ರಾಯಲ್ಸ್ ಮತ್ತಷ್ಟು ಒಳ್ಳೆಯ ಫಾರ್ಮಿಗೆ ಬಂದು ಮತ್ತದರ ಒಂದು ಲಯನ ಕಂಡುಕೊಳ್ಳಿ ಅಂತೇಳಿ ನಾನು ಆಶಿಸ್ತೀನಿ ಮೇಡಮ್. ಆದ್ರೆ ಏನೇ ಆಗ್ಲಿ ಈ ಬಾರಿಯೂ ಕೂಡ ಮತ್ತೆ ಮುಂದಿನ ಬಾರಿಯೂ ಕೂಡ ಇನ್ನು ಪ್ರತಿ ಸಲಾನು ಕೂಡ ಕಪ್ಪು ನಮ್ಮ RCB ಇದೆ ಮೇಡಮ್. ಇರಲಿ, ಈ ಕಾಲ್ ಸೋಮಾನಿ ಬಂದಿರೋದ್ರಿಂದ ಇವಾಗ ಎಲ್ಲ ಕಡೆ ಅದು ಒಂದು ಹೋಪ್ಸ್ ಶುರುವಾಗಿದೆ. ಯಾಕೆಂದ್ರೆ ಇವರು 16 ವರ್ಷಕ್ಕೆ ತಂದೆನ ಕಳ್ಕೊಂಡಿದ್ದಾರೆ. ಇವ್ರಿಗೆ ಜೀವನದಲ್ಲಿ ಕಷ್ಟ ಸುಖ ಅಂದ್ರೆ ಏನು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಅವ್ರು ಅದನ್ನೆಲ್ಲ ಅನುಭವಿಸ್ಕೊಂಡೇ ಇವತ್ತು ಉತ್ತುಂಗಕ್ಕೇರಿರೋದವ್ರು. ಹಾಗಾಗಿ ಅವರು ಬಂದಿರೋ ಬುಡ ಅಥವಾ ಬೇರನ್ನ ಮರಿದೇನೆ ಅವರು ಮೇಲ್ಗಡೆ ಏಣಿಯ ತುದಿಯಲ್ಲಿ ನಿಂತಿದ್ರು ಅವ್ರು ಅಲ್ಲಿ ಅಷ್ಟು ದುಡ್ಡು ಮಾಡಿದ್ರು, ವಾಪಸ್ ಬಂದು ರಾಜಸ್ಥಾನ್ ರಾಯಲ್ಸ್ಗೆ ದುಡ್ಡು ಹಾಕಿದಾರಲ್ಲ, ಇದು
ಆಕ್ಚುಲಿ ಒಬ್ಬ ಭಾರತೀಯನಿಂದ ಈ ದೇಶ ಎಕ್ಸ್ಪೆಕ್ಟ್ ಮಾಡೋದು ಇದನ್ನೇ ನಿರೀಕ್ಷೆ ಮಾಡೋದು. ಹೌದು ಮೇಡಮ್. ಕೆರೆಯ ನೀರನ್ನ ಕೆರೆಗೆ ಚೆಲ್ಲಪ್ಪ ಅಂತ ಹೇಳ್ಬಿಟ್ಟು ಬಹಳ ಜನಕ್ಕೆ ಇತ್ತು ಮೇಡಮ್, ಇದೊಂದು ಗೊಂದಲ ಆಯ್ತು. ಹೆಂಗೋ ನಮ್ಮ RCB ಅಂತೂ ನಮ್ಮ ಭಾರತದವ್ರಿಗೆ ಸೇಲ್ ಆಯ್ತು, ಆದ್ರೆ ರಾಜಸ್ಥಾನ್ ರಾಯಲ್ಸ್ ಹೊರ ದೇಶದವ್ರಿಗೆ ಸೇಲ್ ಆಗ್ಬಿಡ್ತಾ, ಮಾರಾಟವಾಯ್ತಾ, ನಮ್ಮಲ್ಲಿ ದುಡ್ಡು ಮತ್ತೊಂದು ದೇಶಕ್ಕೆ ಹೋಗುತ್ತಾ ಅಂತೇಳಿ ಬಹಳ ಒಂದು ಕಳವಳ ಇತ್ತು ಮೇಡಮ್. ಈ ಒಂದು ರಾಜಸ್ಥಾನ್ ರಾಯಲ್ಸ್ ನಮ್ಮ ಭಾರತಕ್ಕೆ ಮಾರಾಟವಾಗಿರೋದು, ನಮ್ಮ ಭಾರತದ ವ್ಯಕ್ತಿನೇ ಅದರ ಮಾಲೀಕತ್ವ ಮತ್ತು ಮುಂಚೂಣಿಯಲ್ಲಿರೋದು ಅದರಿಂದ ಬಹಳಷ್ಟು ಖುಷಿಯ ವಿಚಾರ. ಅವ್ರಿಗೆ ಬೆಂಬಲಕ್ಕೆ ಅವರೆಲ್ಲ ನಿಂತಿದ್ದಾರೆ, ಆದ್ರೆ ಮುಂಚೂಣಿಯಲ್ಲಿರೋದು ಕಾಲ್ ಸೋಮಾನಿ, ಭಾರತೀಯ ಸಂಜಾತ, ಇದರಲ್ಲಿ ಇದಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ರಾಜಸ್ಥಾನ್ ರಾಯಲ್ಸ್ ನ ಒಂದು ಏನೋ ಪತಾಕೆ ಇನ್ನೂ ಎತ್ತರಕ್ಕೆ ಹೋಗುತ್ತೆ, ಇವರ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಇನ್ನೂ ಜಾಸ್ತಿ ಆಗುತ್ತೆ. ಆಗ್ಲಿ, ನಮ್ಮ ದೇಶದ್ದೇನೆ, ಯಾಕೆ ಆಗ್ಬಾರ್ದು, ಆಗ್ಲಿ. ನಮ್ಮ IPL ಗೆ ನಮ್ಮ ದೇಶಕ್ಕೆ ಹೊರಗಡೆಯಿಂದ ಹಣ ಹರಿದು ಬರ್ಲಿ ಅಲ್ವಾ. ಇವಾಗ ಹಂಗ್ ನೋಡಿದ್ರಿ ಮೇಡಮ್, ಹೊರಗಡೆಯಿಂದಾನೇ ಒಳಗಡೆ ಹಣ ಬಂದಿದೆ ಮೇಡಮ್ ಹೆಚ್ಚಾಗಿ, ಯಾಕಂದ್ರೆ ಅವರು ಬೇರೆ ಬೇರೆ ದೇಶದವ್ರು ಹೂಡಿಕೆ ಮಾಡಿದ್ರಿಂದ ನಮ್ಮ ಭಾರತಕ್ಕೆ ಮತ್ತೆ ನಮ್ಮ BCCI ಇಲ್ಲಿಗೆ ಬರೋದು. ಅವರು ಡಾಲರ್ಸ್ ಅಲ್ಲೇ ಇನ್ವೆಸ್ಟ್ ಮಾಡೋದಲ್ವಪ್ಪ, ಆಬ್ವಿಯಸ್ಲಿ ಬರುತ್ತೆ. ಇದು ಒಂಥರ IPL ನ ಇನ್ನೂ ಒಂದು ಎತ್ತರಕ್ಕೆ ತಗೊಂಡೋಗಿದೆ, ಮತ್ತೆ IPL ನ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗಿದೆ ಇದು ಇದರಿಂದ. ಯಾಕಂದ್ರೆ ವಾಲ್ಮಾರ್ಟ್ ಅಂಡ್ ಫೋರ್ಡ್ ಇವರೆಲ್ಲ ಇಂಟ್ರೆಸ್ಟ್ ತೋರಿಸಿ ಕಾಲ್ ಸೋಮಾನಿನ ಮುಂದಿಟ್ಕೊಂಡು ಬರ್ತಾರೆ ನಮ್ಮ ಇಂಡಿಯಾಗೆ ಅಂದ್ರೆ ಎಸ್, ಅವತ್ತು ಇಲ್ಲಿ IPL ಗೆ ಆ ತರದ ಒಂದು ಶಕ್ತಿ ಇದೆ ಮೇಡಮ್. ಅಷ್ಟೇ ಅಲ್ಲ, ಭಾರತದಲ್ಲಿ ಒಂದು ಒಳ್ಳೆ ಕ್ರಿಕೆಟ್ ಕ್ರೇಜ್ ಕೂಡ ಇದೆ. ಯುವ ಪೀಳಿಗೆ, ಯುವ ಜನರು ಇವತ್ತು ಇಷ್ಟ ಅವರಿಗೆ ಏನಂದ್ರೆ IPL. ಹಾಗಾಗಿ IPL ಬಂದ್ರೆ ಎಷ್ಟೋ ಜನ ಹೇಳ್ತಾರೆ ಮೇಡಮ್, ಈ ಇವತ್ತಿನ ದಿನ ಹೆಂಗ್ ಹೋಯ್ತು ಗೊತ್ತಾಗ್ಲಿಲ್ಲ ನಮ್ಗೆ. ಹೌದು, ಇದೊಂದ್ ತಿಂಗಳು ಹೆಂಗ್ ಹೋಗ್ಬಿಡ್ತಾವ ಏನೋ, ಕೆಲವು ಜನ ಹೇಳ್ತಿರ್ತಾರೆ ಮೇಡಮ್, ರಾತ್ರಿ ಲೈವ್ ಮ್ಯಾಚ್ ನೋಡೋಷ್ಟರಲ್ಲಿ, ಬೆಳಿಗ್ಗೆ ಹೈಲೈಟ್ ಮ್ಯಾಚ್ ನೋಡೋಷ್ಟರಲ್ಲಿ ಇವತ್ತಿನ ದಿನ ಮುಗ್ದೋಗ್ಬಿಡ್ತು ಅಂತ ಹೇಳ್ತಾರೆ ಮೇಡಮ್ ಎಷ್ಟೋ ಜನ. ಹೌದೌದು, ಆ ರೀತಿ IPL ಕ್ರೇಜ್ ರೇಜ್ ಎರಡು ಬಹಳ ಜೋರಾಗಿದೆ, ಬಹಳ ಆಳಕ್ ಬೇರೂರಿದೆ ಇದು ಮೇಡಮ್. ಇದೇ ರೀತಿಯಾಗಿ IPL ನ ಪ್ರತಿ ಮ್ಯಾಚಿನ ರಿವ್ಯೂ ಮತ್ತು ಮ್ಯಾಚ್ ನಡೆಯೋಕ್ಕಿಂತ ಮುಂಚೆಗಿನ ಆ ಒಂದು ಏನೇನು ಪ್ರಾಕ್ಟೀಸ್ಗಳು ಆಗ್ತಾ ಇದ್ದಾವೆ, ಮತ್ತು ನಮ್ಮ RCBದಾಗಿರ್ಬೋದು, ಬೇರೆ ಬೇರೆ ತಂಡಗಳಾಗಿರ್ಬೋದು, ಅಲ್ಲಿನ ವಿಶೇಷ ಏನೇನು ನಡೀತಾ ಇದಾವೆ ಅನ್ನೋದನ್ನ ನಮ್ಮ ಪ್ರೇಕ್ಷಕರಿಗೆ ಮತ್ತೆ ಖಂಡಿತ ತಿಳಿಸೋಣ. ಇವತ್ತುವೆ ನಾನು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಒಂದ್ ರೌಂಡ್ ಠಳಾಯಿಸ್ಬಿಟ್ಟೆ ಬಂದೆ, ಏನ್ ಮಾಡ್ತಿದಾರೆ ನೋಡ್ಕೊಂಡ್ ಬಂದೆ. ಏನೆಲ್ಲ ನಿನ್ನೆಲ್ಲ ಗಣ ಹೋಮ ಅವೆಲ್ಲ ಆಯ್ತಲ್ಲಪ್ಪ, ಹೋಮಗಳೆಲ್ಲ ಅದು ಹೊಸ ಗೇಟ್ ಬಂದಿದೆ. ಆಮೇಲೆ ಇವರು ಯಾರದು NCC ಮಕ್ಕಳೆಲ್ಲ ಬಂದಿದ್ದಾರೆ, ಅವ್ರಿಗೆಲ್ಲ ಟ್ರೈನಿಂಗ್ ಕೊಡ್ತಾ ಇದ್ರು ಇವತ್ತು, ಎಲ್ಲೆಲ್ಲಿ ನಿಂತ್ಕೋಬೇಕು, ಹೇಗೆ ಏನು ಎತ್ತ ಅಂತೆಲ್ಲ ಹೇಳ್ಬಿಟ್ಟು ಒಟ್ಟು ಮೈ ಕೊಡುಕೊಂಡು ಆ ಒಂದು ಟ್ರಾಜಿಡಿಯಿಂದ ಹೊರಗೆ ಬರಕ್ಕೆ ಶತಪ್ರಯತ್ನ ಮಾಡ್ತಾ ಇದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂನವರು. ಎಲ್ಲ ಮಾಡಿದ್ದಾರೆ ಮೇಡಮ್. ಮತ್ತು ಪಸುಳಿ ಅಲ್ಲಿ ಮಾಡಿದಂತ 11 ಜನರಿಗೋಸ್ಕರ 11 ಸೀಟ್ ಖಾಲಿ ಇಡ್ತಾ ಇದ್ದಾರೆ. ಹೌದು, ಅವರ ಗೌರವಾರ್ಥ ಎಲ್ಲ ಪಂದ್ಯಗಳಲ್ಲೂ ಅದು ಹಾಗೆ. ಮತ್ತೊಮ್ಮೆ RCB ಎಲ್ಲ ಕನ್ನಡಿಗರ ಮನಸ್ಸು ಗೆದ್ದಿದೆ ಅಂದ್ರೆ ತಪ್ಪಾಗಲಾರದು ಮೇಡಮ್. ಹೌದು ಹೌದು, ಕನ್ನಡಿಗರು ಅಷ್ಟೇ ಅಲ್ಲ, ನೀವ್ ಯಾವ ರಾಜ್ಯದಲ್ಲಿ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಆಮೇಲೆ ನೀವು ಇದನ್ನ ನೋಡಿದ್ರೆ ನೀವು ವರ್ಲ್ಡ್ ಕಪ್ ಈ ಸರಿ T20 ನಡೀತಲ್ಲ, ಆಗ್ಲೂ RCB ಜರ್ಸಿ ಹಾಕೊಂಡ್ ಬಂದ್ ಕೂತ್ಕೊಳ್ತಿದ್ರು. ಎಷ್ಟೋ ಜನ ಅರ್ಧ ಪಾಕಿಸ್ತಾನ ಜರ್ಸಿ ಇದ್ರೆ ಇನ್ನರ್ಧ RCB ಜರ್ಸಿ ಇರ್ತಾ ಇತ್ತು ಅಲ್ಲಿ. ಹೌದು, ಅದು ನೆಕ್ಸ್ಟ್ ಲೆವೆಲ್ ಮೇಡಮ್. RCB ಕ್ರೇಜ್ ಅಂತ ಹೇಳಕ್ಕೆ RCB ಕ್ರೇಜ್ ಆ ತರ ಇದೆ. ನೋಡೋಣ, ಇನ್ನೂ ಚೆನ್ನಾಗ್ ಆಗತ್ತೆ ಈ ಸರಿ ಅಂತ ಹೇಳ್ಬಿಟ್ಟು ಇದಿದೆ. ಆಗ್ಲೇ ನೋಡಿ ಟಿಕೆಟ್ಗಳೇ ಇಲ್ಲ, 10 ನಿಮಿಷದಲ್ಲಿ ಮೇಡಮ್ ಟಿಕೆಟ್ ಆರಂಭ ಆದ 10 ನಿಮಿಷದಲ್ಲಿ ಎಲ್ಲ ಟಿಕೆಟ್ ಸೋಲ್ಡ್ ಔಟ್, ಎಲ್ಲ ಪೇಚಾಡ್ಕೋತಾ ಇದ್ರು. ಹೌದು ಮೇಡಮ್, ಎಷ್ಟೋ ಜನ ನೀವೇನೋ ಮಾರ್ಕೊಂಡ್ಬಿಟ್ಟಿದ್ರ, ನೀವು ಸರಿಯಾಗಿ ಓಪನ್ ಮಾಡಿಲ್ಲ ಅಂತೇಳಿ ದೂರ್ತಾ ಇದ್ರು ಮೇಡಮ್. ಅಷ್ಟೊಂದು ಸ್ಪೀಡ್ ಆಗಿ ಟಿಕೆಟ್ ಮಾರ ಎಲ್ಲಾರು ಕಾಯ್ಕೊಂಡಿರ್ತಾರೆ ಅದ್ ಹೇಗಾಗತ್ತೆ ಅಂತ ಹೇಳಿದ್ರೆ. ಈ ಅಮೆಝಾನ್ ಗ್ರೇಟ್ ಸೇಲ್ ಎಲ್ಲ ನೋಡಿದೀನಿ ನಾನು, ಅದ್ ಹೆಂಗಾಗತ್ತೆ ಅಂತ. ಇವಾಗ ನನಗೆ ಏನೋ ಒಂದ್ ವಸ್ತು ಬೇಕಿರುತ್ತೆ, ನಾನ್ ನನ್ನ ಫ್ರೆಂಡ್ಸ್ 6 ಜನಕ್ಕೆ ಹೇಳಿಟ್ಟಿರ್ತೀನಿ, ಎಲ್ಲರೂ ರೆಡಿ ಆಗಿರಿ ಅಂತ. ಅದು ಓಪನ್ ಆಗ್ತಿದ್ದಂಗೆ ಠಪಾರ್ ಅಂತ ಬ್ಲಾಕ್ ಮಾಡ್ಬಿಡೋದು, ತಗೊಂಡ್ಬಿಡೋದು. ಆ ತರಹ ಯಾರಿಗಾದ್ರೂ ಸಿಗ್ಲಿ, ಸಿಕ್ಕದವ್ರಿಗೆ ಸೀರುಂಡೆ ಅಷ್ಟೇ ಮೇಡಮ್. ಮೊದ್ಲೇ ನಮ್ ಜನ ಬಾಳ ಕಾತುರದಿಂದ ಇದ್ರು ಮೇಡಮ್, RCB ಮ್ಯಾಚ್ ಈ ಸಲ ನಮ್ ಬೆಂಗಳೂರಲ್ಲಿ ನಡೆಯುತ್ತೆ. ಅದು ಆಮೇಲೆ RCB ಆಮೇಲೆ ಫಸ್ಟ್ ಆಫ್ ಆಲ್ ಏನ್ ಗೊತ್ತಾ, RCB ಅಂದ್ರೆ ಬೆಂಗಳೂರು, ಅದು ಬೆಂಗಳೂರು ಬಿಟ್ಟು ಇವ್ರು ಪುಣೆಗೆ ಸ್ಥಳಾಂತರ ಆಗ್ತಾರೆ ಅಂತಲ್ಲ, ಹಂಗೆಲ್ಲ ಆದ್ರೆ ಅದು RCB ಅನ್ನೋ ಹೆಸರೇ ಇರಲ್ಲ ಅಂತ. ಆಮೇಲೆ RCB ಹೆಸರು ತೆಗ್ದಾಕ್ಬಿಟ್ಟು ಹೊಸ ಓನರ್ ಸಾಧ್ಯನೇ ಇಲ್ಲ. ಆ ಬ್ರ್ಯಾಂಡ್ ಹಂಗೆ ಜನಮಾನಸದಲ್ಲಿ ಫುಲ್ ಅಚ್ಚೊತ್ ಬಿಟ್ಟಿದೆ. ಹಾಗಿರುವಾಗ ಹೆಂಗೆ ನೀವು ಈ ಪಾಸ್ಪೋರ್ಟ್ ಅಲ್ಲಿ ಸೀಲ್ ಹೊಡೆದಂಗೆ ಬೋರ್ಡ್ ಅಲ್ಲಿ ಮಾತ್ರ ಹೆಸರು ಚೇಂಜ್ ಮಾಡ್ಬೋದು ಮೇಡಮ್. ಅದನ್ನ ಅವರು ಅಭಿಮಾನಿಗಳ ಮೈಂಡ್ ಇಂದ ಯಾವತ್ತೂ ಸಾಧ್ಯನೇ ಇಲ್ಲ.
ಹೌದು ಮೇಡಮ್. ನಮ್ಮ ಈ ಸಲ IPL ನಲ್ಲಿ ಮತ್ತೆ ನಮ್ಮ RCB ಈ ಸಲ ಅಷ್ಟೇ ಅಲ್ಲ ಪ್ರತಿ ಸಲಾನು ಕಪ್ ಗೆಲ್ಲಿ ಅಂತೇಳಿ ಆಶಿಸುತ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸೋಣ ಮೇಡಮ್. ಮತ್ತೆ ನಾಳೆಯಿಂದ ಪ್ರತಿದಿನ ನಾವು IPL ಕುರಿತಾದಂತ ಪ್ರತಿ ಮಾಹಿತಿಯನ್ನು ಕೂಡ ನಮ್ಮ ಪ್ರೇಕ್ಷಕರಿಗೆ ಕೊಡೋಣ ಖಂಡಿತ. ಓಕೆ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ತಮಗೂ ಕೂಡ ತುಂಬಾ ಧನ್ಯವಾದಗಳು.